ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಪರಮಾಣು ಬಾಂಬ್ ಹೊಂದುವ ಹತ್ತಿರದಲ್ಲಿದೆಯಾ, ಅದರ ಸಮೀಪ ತಲುಪಿದೆಯಾ ಅನ್ನುವಂತಹ ಅನುಮಾನಗಳಿಗೆ ರಷ್ಯಾ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಎಡೆ ಮಾಡಿಕೊಡ್ತಿದೆ. ಸೊ ರಷ್ಯಾ ಏನು ಹೇಳ್ತು ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇನ್ನೊಂದೇನು ಅಂದರೆ, ಇಸ್ರೇಲ್ ಮೇಲೆ ನಿನ್ನೆ ರಾತ್ರಿ ಇರಾನ್ ಮೊದಲ ಬಾರಿಗೆ ಕ್ಲಸ್ಟರ್ ಬಾಂಬುಗಳನ್ನು ಹಾಕಿದೆ. ಇರಾನ್ ಬಳಿ ಕ್ಲಸ್ಟರ್ ಬಾಂಬುಗಳಿಲ್ಲ. ಹಾಗಾದರೆ ಆ ಕ್ಲಸ್ಟರ್ ಬಾಂಬುಗಳು ಎಲ್ಲಿಂದ ಬಂದವು? ರಷ್ಯಾ ಮತ್ತು ಚೈನಾ ಬಳಿ ಇದ್ದಾವೆ. ರಷ್ಯಾ ಅಥವಾ ಚೈನಾ ಕೊಟ್ಟಿದ್ದಾವ? ಸೊ ಇರಾನ್ಗೆ ಬ್ಯಾಕ್ ಡೋರ್ನಿಂದ ರಷ್ಯಾ ಮತ್ತು ಚೈನಾ ಸಪೋರ್ಟ್ ಮಾಡ್ತಿದ್ದಾವ? ಈ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಹ ಆ ಕ್ಲಸ್ಟರ್ ಬಾಂಬುಗಳ ಬಗ್ಗೆ ಸಹ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸೊ ಮೊದಲಿಗೆ ಇರಾನ್ ಬಳಿ ಅಥವಾ ಇರಾನ್ ಆಲ್ಮೋಸ್ಟ್ ಇನ್ನೊಂದು 2-3 ಹೆಜ್ಜೆ ಹಿಂದೆ ಇದೆಯಾ ಪರಮಾಣು ಬಾಂಬನ್ನು ಹೊಂದುವುದಕ್ಕೆ ಅನ್ನುವಂತಹ ಅನುಮಾನಗಳಿಗೆ ಆಸ್ಪದ ಕೊಡುವ ರೀತಿಯಲ್ಲಿ ರಷ್ಯಾ ಒಂದು ಸ್ಟೇಟ್ಮೆಂಟ್ ಮಾಡಿದೆ. ಏನು ಅಂದರೆ, ಇರಾನ್ ಮೇಲೆ ದಾಳಿ ಮಾಡುವ ಮೂಲಕ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ಗೆ ಪರಮಾಣು ಬಾಂಬ್ ಹೊಂದೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಂತಹ ಸ್ಟೇಟ್ಮೆಂಟನ್ನು ರಷ್ಯಾ ಮಾಡಿತು. ಅಲ್ಲಿಗೆ ಇರಾನ್ ಬಳಿ ಎಲ್ಲ ತಯಾರಿಯಾಗಿದೆ, ಅದು ಪರಮಾಣು ಬಾಂಬನ್ನು ತಯಾರಿಸಿಯೇ ಬಿಡುತ್ತೆ ಅನ್ನುವಂಥ ಅನುಮಾನಗಳು ಈಗ ಸುತ್ತಾಕೋಕ್ಕೆ ಶುರು ಮಾಡಿದ್ದಾವೆ. ಯಾಕೆಂದರೆ ರಷ್ಯಾ ಆ ಹೇಳಿಕೆಯನ್ನು ಸುಮ್ಮನೆ ಕೊಟ್ಟಿರಲ್ಲ. ಪರಮಾಣು ಬಾಂಬ್ ಹೊಂದೋದಕ್ಕೆ ಕಾರಣ ಸಿಕ್ಕಿದೆ ಅಂತ. ಸೊ ಅಲ್ಲಿ 2 ಅನುಮಾನಗಳು ಬರ್ತವೆ. ಒಂದು, ಇರಾನ್ ಯುರೇನಿಯಂ ಕೇವಲ 60% ಎನ್ರಿಚ್ ಆಗಿತ್ತು ಅನ್ನುವಂತಹ ಮಾಹಿತಿಗಳು ಬರ್ತಾ ಇತ್ತು. ನ್ಯೂಕ್ಲಿಯರ್ ಬಾಂಬ್ ಆಗಬೇಕು ಅಂದರೆ ಯುರೇನಿಯಂ 80 to 90% ಎನ್ರಿಚ್ಮೆಂಟ್ ಆಗಬೇಕು. ಬಟ್ ಒಳಗೊಳಗೆ ಮಾಡಿಟ್ಕೊಂಡಿದ್ಯಾ? ರಷ್ಯಾಗೆ ಗೊತ್ತಿದ್ದು ಈ ಹೇಳಿಕೆ ಕೊಟ್ಟಿದೆಯಾ, ಅಥವಾ ರಷ್ಯಾ ಇರಾನ್ ಪರಮಾಣು ಬಾಂಬುಗಳನ್ನು ತಯಾರು ಮಾಡೋದಕ್ಕೆ ಬೇಕಾದಂತಹ ಬೇರೆ ಸಹಾಯವನ್ನು ಬೇರೆ ರೀತಿ ಮಾಡುವಂತಹ ಹಂತಕ್ಕೆ ತಲುಪಿದೆಯಾ, ಅಥವಾ ಅಂತಹ ಪ್ರಯತ್ನ ನಡೀತಿದೆಯಾ? ಆ ಹಿನ್ನೆಲೆಯಲ್ಲೇ ರಷ್ಯಾದ ಹೇಳಿಕೆಯನ್ನು ನೋಡಬೇಕಾ ಅನ್ನುವಂಥದ್ದು ಈಗ ಬರ್ತಿರೋದು. ಸೊ ರಷ್ಯಾದ ಹೇಳಿಕೆಯ ಕಾರಣಕ್ಕೇನೆ ನಾವು ಇರಾನ್ ಬಳಿ ಪರಮಾಣು ಬಾಂಬ್ ಹೊಂದುವಂತಹ ಶಕ್ತಿ ಬಂದ್ಬಿಟ್ಟಿದೆಯಾ, ಅದರ ಸಮೀಪ ಇದೆಯಾ ಅನ್ನುವಂತಹ ಅನುಮಾನಗಳನ್ನು ಚರ್ಚೆ ಮಾಡಬೇಕಾಗಿದೆ. ಇನ್ನೊಂದೇನು ಅಂದರೆ, ನಿನ್ನೆ ರಾತ್ರಿ ಇಸ್ರೇಲ್ ಮೇಲೆ ಮೊದಲ ಬಾರಿಗೆ ಇರಾನ್ ಕ್ಲಸ್ಟರ್ ಬಾಂಬುಗಳನ್ನು ಸಿಡಿಸ್ತು. ಏನಿದು ಕ್ಲಸ್ಟರ್ ಬಾಂಬ್ ಅಂದರೆ, ಹೋಗುವಾಗ ಒಂದೇ ಮಿಸೈಲ್ ಹೋಗುತ್ತೆ, ಆ ಪ್ರದೇಶಕ್ಕೆ ತಲುಪಿದ ನಂತರ ಅದರ ಒಳಗಡೆಯಿಂದ ಸಣ್ಣ ಬಾಂಬುಗಳು ಬರ್ತವೆ. ಸಣ್ಣ ಬಾಂಬುಗಳು 40ರಿಂದ 200ವರೆಗೆ ಬರ್ತವೆ. ಅದು ವಿಶಾಲವಾದಂತಹ ಜಾಗದಲ್ಲಿ ಅಲ್ಲಲ್ಲಲ್ಲಲ್ಲಿ ಸಿಡಿಸ್ತದೆ. ಅಂದರೆ ಒಂದು ಬಾಂಬ್ ಹೋಗಿ ಒಂದೇ ಕಡೆ ಬೀಳೋದಕ್ಕಿಂತ, ಒಂದು ಮಿಸೈಲ್ ಒಂದೇ ಕಡೆ ಬೀಳೋದಕ್ಕಿಂತ ಈ ಕ್ಲಸ್ಟರ್ ಬಾಂಬುಗಳು ಅಲ್ಲಲ್ಲಲ್ಲಿ ಸಿಡಿತವೆ. 7 ಕಿಲೋಮೀಟರ್ ಅಂತರದಲ್ಲಿ 200 ಕ್ಲಸ್ಟರ್ಗಳವರೆಗೆ ಸಿಡಿತವೆ. ಒಂದೊಂದು ಕ್ಲಸ್ಟರಿಂದಲೂ ಸಹ 1 ಅಥವಾ 2 ಮನೆಗಳು ಧ್ವಂಸ ಆಗುವಂತಹ ಜೀವಗಳು ಹೋಗೋದಕ್ಕೆ ಈಸಿಯಾಗಿ ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂದರೆ, ಇರಾನ್ ಬಳಿ ಈ ಕ್ಲಸ್ಟರ್ ಬಾಂಬುಗಳು ಇಲ್ಲವಲ್ಲ ಅನ್ನೋದು. ಇಸ್ರೇಲ್ ಸಹ ಈ ಅನುಮಾನವನ್ನು ಎತ್ತಿ ತೋರಿಸ್ತಾ ಇದೆ. ಹೇಗೆ ಬಂತು ಇರಾನ್ ಬಳಿ ಕ್ಲಸ್ಟರ್ ಬಾಂಬುಗಳು? ಅದಕ್ಕೆ ಆ ಶಕ್ತಿ ಇಲ್ಲ, ತಯಾರು ಮಾಡಿಲ್ಲ ಇನ್ನೂ. ನಮಗೆ ಗೊತ್ತಿದೆ ಇರಾನ್ ಬಳಿ ಏನೇನು ವೆಪನ್ಸ್ ಇದೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಪ್ಲಸ್ ಇಸ್ರೇಲ್ ಅನುಮಾನ ವ್ಯಕ್ತಪಡಿಸ್ತಾ ಇದೆ, ಈ ಒಂದು ಬಾಂಬುಗಳನ್ನು, ಕ್ಲಸ್ಟರ್ ಬಾಂಬುಗಳನ್ನು ಮೇ ಬಿ ರಷ್ಯಾ ಅಥವಾ ಚೈನಾ ಕೊಟ್ಟಿರಬೇಕು. ಈ ಇಸ್ರೇಲ್ನ ಈ ಅನುಮಾನ ನಿಜನೇ ಆಗಿದ್ದರೆ, ಅನುಮಾನ ನಿಜ ಆಗಿರೋ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದರೆ ಇರಾನ್ ಬಳಿ ಕ್ಲಸ್ಟರ್ ಬಾಂಬ್ ಇದೆ ಅಂತ ಇಲ್ಲಿವರೆಗೆ ಎಲ್ಲೂ ಸಹ ಸುದ್ದಿನೂ ಆಗಿಲ್ಲ, ಎಲ್ಲೂ ಅದು ಹೊರಗಡೆನೂ ಬಂದಿಲ್ಲ, ಮೊದಲ ಬಾರಿಗೆ ಬಂದಿರೋದು. ಸೊ ರಷ್ಯಾ ಮತ್ತು ಚೈನಾ ಹಿಂದ್ಗಡೆ ಡೋರಿಂದ, ಬ್ಯಾಕ್ ಡೋರಿಂದ ಇರಾನ್ಗೆ ಸಪೋರ್ಟ್ ಮಾಡ್ತಿದೆಯಾ? ಅವರು ಸಹ ಯುದ್ಧಕ್ಕೆ ಜಿಗಿಯುತ್ತಿದ್ದಾರೆ, ನಿಧಾನಕ್ಕೆ ಆಗಲಿ, ಬಟ್ ಯುದ್ಧದ ಒಳಗೆ ಅವರು ಬರ್ತಿದ್ದಾರೆ. ಅವರು ಬಂದರೆ ಯಾವ ಮಟ್ಟದ ಯುದ್ಧ ಆಗಬಹುದು ಅನ್ನುವಂಥ ಆತಂಕ ಇಡೀ ಜಗತ್ತನ್ನು ಕಾಡ್ತಾ ಇದೆ. ಪ್ಲಸ್ ಇಸ್ರೇಲನ್ನು ಕಾಡ್ತಾ ಇದೆ. ಯಾಕೆ ಅಂದರೆ, ಇರಾನ್ಗೆ ಶಕ್ತಿ ತುಂಬಿದ್ರೆ ಯಾರಾದರೂ, ಇರಾನ್ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಇಸ್ರೇಲನ್ನು ಭೂಪಟದಿಂದ ಮಾಯ ಮಾಡಿಬಿಡುತ್ತೆ. ಅದರ ಅಂತಿಮ ಗುರಿನೇ ಇಸ್ರೇಲನ್ನು ಮುಗಿಸ್ಬೇಕು ಅಂತಲೇ ಇರಾನ್ ಇಷ್ಟೆಲ್ಲ ಮಾಡ್ತಿರುವಂಥದ್ದು. ಹಾಗಾಗಿ ಇರಾನ್ಗಂತೂ ಪುಕ ಅಂತಿರುತ್ತೆ. ರಷ್ಯಾ ಮತ್ತು ಚೈನಾ ಏನಾದರೂ ಬೆನ್ನಿಗೆ ನಿಲ್ತಿದ್ದಾರಾ ಇರಾನ್ಗೆ? ಕ್ಲಸ್ಟರ್ ಬಾಂಬ್ ಎಲ್ಲಿಂದ ಬಂತು ಅಂತ ಜೋರಾಗಿ ತನಗೆ ತಾನೇ ಪ್ರಶ್ನೆಗಳನ್ನು ಕೇಳ್ಕೊಳ್ತಿದೆ. ಇದರಲ್ಲಿ ಮಜಾ ಏನು ಗೊತ್ತಾ? ಇರಾನ್ ನಿರಂತರ ದಾಳಿಗೆ ಬೇಸತ್ತೋಗಿರುವಂತಹ ಇಸ್ರೇಲ್ ಆಗಿರಬಹುದು ಮತ್ತು ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳಿರ್ಬೋದು, ಅದರಿಂದ ಅಮೆರಿಕ ಸಹ
ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ. ಅವುಗಳು ಈಗ ತಲೆ ಕೆರ್ಕೊಳ್ತಿದ್ದಾರೆ. ನಾವು ಖಾಮಿನೆಯನ್ನು ಕೊಂದ್ವಿ ಸರಿ, ಖಾಮಿನೆ ಜೊತೆಯಲ್ಲಿದ್ದಂತಹ 40 ಜನ ಸೀನಿಯರ್ ಮಿಲಿಟರಿ ಆಫೀಸರ್ಗಳನ್ನು ಸಹ ಕೊಂದು ತಪ್ಪು ಮಾಡಿಬಿಟ್ವಾ. ಯಾಕೆಂದ್ರೆ ಈಗ ಇರಾನ್ನ IRGC ಪಡೆ ಏನಿದೆ ಅದು ಕಂಪ್ಲೀಟ್ ಆಗಿ ಹೊಸ ನಾಯಕರ ಕೈಯಲ್ಲಿದೆ, ಯುವಕರ ಕೈಯಲ್ಲಿದೆ. ಎಲ್ಲ ಸೀನಿಯರ್ಗಳನ್ನು ನಾವು ಕೊಂದುಬಿಟ್ಟಿದ್ದೀವಿ. ಈ ಯುವಕರು ಬಿಸಿ ರಕ್ತ ಏನೇನೋ ಮಾಡ್ತಿದ್ದಾರೆ, ನಮಗೆ ಅವರನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಮಾತುಕತೆಗೆ ಕರೆದ್ರೆ ನಾವು ಬರಲ್ಲ ಅಂತಿದ್ದಾರೆ. ಅಮೇರಿಕ ಆಫರ್ ಮಾಡ್ತು, ಲೆಟ್ಸ್ ಡಿಸ್ಕಸ್ ಅಂತ. ಇರಾನ್ ಹೇಳ್ತು, ಇಷ್ಟ ಆದಮೇಲೆ ನಾವು ಮಾತುಕತೆಗೆ ಯಾಕೆ ಬರ್ತೀವಿ, ನಮಗೆ ತುಂಬ ಕೆಲಸ ಇದೆ ಅಂತ ಬಿಡ್ತು. ಸೊ ಈಗೇನು ಮಾಡಬೇಕು? ಯಾರನ್ನ ಯುದ್ಧ ವಿರಾಮಕ್ಕೆ ಇರಾನ್ನಲ್ಲಿ ಸಂಪರ್ಕ ಮಾಡಬೇಕು ಅನ್ನೋ ಅನುಮಾನಕ್ಕೆ ಅಥವಾ ಗೊಂದಲಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಬಿದ್ದಿರಬೇಕಾದ್ರೆ ಅವರು ನೋಡಿದ್ದು ಪುತಿನ್ ಕಡೆಗೆ ನೋಡಿ ಪುತಿನ್ಗೆ ಅಫಿಷಿಯಲ್ ಆಗಿ ಕೇಳ್ಕೊಂಡಿದ್ದಾರೆ, ನೀವು ಮಧ್ಯಸ್ಥಿಕೆ ವಹಿಸ್ತೀರಾ ಅಂತ. ಇರಾನ್ ಜೊತೆಯಲ್ಲಿ ಮಾತುಕತೆ ನಿಂತ್ಕೊಳ್ಳೋಣ, ಸಾಕು ಬಾಂಬುಗಳ ಹಾಕೊಂಡಿದ್ದು. ಪುತಿನ್ ಸರಿ ನಾನು ನೋಡ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ಅದೇ ದಿನ ಕ್ಲಸ್ಟರ್ ಬಾಂಬು ಕೊಟ್ಟುಬಿಟ್ರ ಇರಾನ್ಗೆ ಅನ್ನುವ ಪ್ರಶ್ನೆ ಸಹ ಈಗ ಬರ್ತಾ ಇದೆ. ಯಾಕಂದ್ರೆ ಕ್ಲಸ್ಟರ್ ಬಾಂಬುಗಳನ್ನು ಇಸ್ರೇಲ್ ನಗರಗಳ ಮೇಲೆ ಇರಾನ್ ನಿನ್ನೆ ರಾತ್ರಿ ಹಾಕಿದೆ. ಅದರ ವಿಡಿಯೋವನ್ನು ಸ್ವತಃ ಇಸ್ರೇಲ್ ಬಿಡುಗಡೆ ಮಾಡಿದೆ, ಪ್ರಶ್ನೆಗಳನ್ನು ಕೇಳಿದೆ. ಕ್ಲಸ್ಟರ್ ಬಾಂಬ್ ಎಲ್ಲಿಂದ ಬಂತು, ರಷ್ಯಾ ಚೈನಾ ಕೊಡ್ತಾ ಇದೆಯಾ ಅಂತ. ಸೊ ಅಲ್ಲಿಗೆ ಪುತಿನ್ ಡಬಲ್ ಗೇಮ್ ಮಾಡ್ದಂಗೂ ಕಾಣ್ತಿದೆ. ಬೆಳಗ್ಗೆ ಸರಿ ನಾನು ಮಾತುಕತೆಗೆ ನೋಡ್ತೀನಿ, ಯುದ್ಧ ವಿರಾಮಕ್ಕೆ ನಾನು ಮಾತಾಡೋಕೆ ನೋಡ್ತೀನಿ ಇರಾನ್ ಜೊತೆ ಅಂತ ಹೇಳಿ ರಾತ್ರಿಗೆ ಕ್ಲಸ್ಟರ್ ಬಾಂಬುಗಳು ಬೀಳ್ತವೆ ಅಂತಂದರೆ ಅವರೇ ಕೊಟ್ಟಿದ್ದಿದ್ರೆ ಅದು ಡಬಲ್ ಗೇಮೇ ಆಗತ್ತೆ. ಬಟ್ ಇಸ್ರೇಲ್ಗೆ ಮತ್ತು ಅಮೆರಿಕ ವಿರುದ್ಧ ಯಾವ ಡಬಲ್ ಗೇಮು ಸಹ ನೈತಿಕತೆ ವಿರುದ್ಧ ಅಲ್ಲ. ಯಾಕೆಂದರೆ ಸ್ಕೂಲ್ ಮಕ್ಕಳನ್ನು ಕೊಂದಿರುವಂತಹ ಪಾಪಿಗಳು ಅವರು. ಸ್ಕೂಲ್ ಮಕ್ಕಳನ್ನು ಖಾಮಿನೈ ಇಂತಹದ್ದೇ ಬಿಲ್ಡಿಂಗಲ್ಲಿ ಇಂತಹದ್ದೇ ಸಮಯಕ್ಕೆ ಇಂತಹದ್ದೇ ಒಂದು ಜನರ ಜೊತೆ ಮೀಟಿಂಗ್ ಮಾಡ್ತಿರ್ತಾರೆ ಅಂತ ಮಾಹಿತಿ, ಅಷ್ಟು ನಿಖರ ಮಾಹಿತಿ ಇಸ್ರೇಲ್ಗೆ ಗೊತ್ತಿರುತ್ತೆ ಅನ್ನೋದಾದರೆ, ತಾವು ಬಾಂಬ್ ಹಾಕ್ತಿರೋದು ಒಂದು ಸಣ್ಣ ಮಕ್ಕಳ ಶಾಲೆ, ಅಲ್ಲಿ 100 ಜನ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳ ಶಾಲೆ ಅದು ಅಂತ ಗೊತ್ತಿಲ್ಲದೇನೆ ಅದ್ರ ಮೇಲೆ ಬಾಂಬ್ ಹಾಕಿದ್ರೆ ಮೊದಲನೇ ದಿನಾನೇ. ಹಾಗಾಗಿ ಡಬಲ್ ಗೇಮು ರಷ್ಯಾದು ಚೈನಾದು ಹೇಳಲಿಕ್ಕೆ ಬರಲ್ಲ. ಆ ಆರೋಪನ ಮಾಡೋದಕ್ಕೆ ಅಮೆರಿಕಾಗೂ ಇಸ್ರೇಲ್ಗೂ ಯಾವ ನೈತಿಕತೆಯೂ ಇಲ್ಲ. ಆಡಿದ್ರೆ ಅನುಭವಿಸ್ಬೇಕಾಗತ್ತೆ ಅಷ್ಟೇ. ಸೊ ಇದಿಷ್ಟು ನ್ಯೂಕ್ಲಿಯರ್ ಬಾಂಬ್ ಹತ್ತಿರಕ್ಕೆ ಬಂದಿದೆಯಾ ಇರಾನ್ ಅನ್ನುವ ಪ್ರಶ್ನೆ ಬಂದಿರೋದಕ್ಕೆ ಕಾರಣಗಳು ಮತ್ತು ಅದರ ಸುತ್ತ ಸುದ್ದಿ. ಅದರ ಜೊತೆಗೆ ಕ್ಲಸ್ಟರ್ ಬಾಂಬುಗಳನ್ನು ಇಸ್ರೇಲ್ ಮೇಲೆ ಹಾಕ್ತಿದೆಯಲ್ಲ ಇರಾನ್, ನಿನ್ನೆ ರಾತ್ರಿ ಹಾಕಿದೆಯಲ್ಲ, ಅದು ಎಲ್ಲಿಂದ ಬಂತು? ರಷ್ಯಾ ಮತ್ತು ಚೈನಾ ಇಂಡೈರೆಕ್ಟ್ ಆಗಿ ಇರಾನ್ಗೆ ಸಹಾಯ ಮಾಡ್ತಿದ್ದಾವ. ಸೊ ಅವರು ಸಹ ಯುದ್ಧಕ್ಕೆ ಜಿಗಿತಾರ. ಇದರ ಕುರಿತಾಗಿ ಇಲ್ಲಿಯವರೆಗೆ ಬಂದಿರುವಂತಹ ಮಾಹಿತಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪೋ.